ಎಲ್ಲರಿಗೂ ನಮಸ್ಕಾರಗಳು. ಒಂದನೇದಾಗಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯಿಂದ ನಾವು ಶಾಂತ ರೀತಿಯಿಂದ ಧರಣಿಯನ್ನು ಮಾಡಿ ಇವತ್ತು ಕಪ್ಪು ಪಟ್ಟು ಧರಿಸಿ ಒಂದು ದಿನದ ಧರಣಿ ಸತ್ಯಾಗ್ರಹದ ಮೂಲಕ ಮನವಿಯನ್ನು ಶಾಂತ ರೀತಿಯಿಂದ ಕೊಟ್ಟಿದ್ರಿ. ಇದಕ್ಕೆ ಜಿಲ್ಲಾಡಳಿತ ವತಿಯಿಂದ ಧನ್ಯವಾದಗಳು. ಇನ್ನು ಎರಡನೇದಾಗಿ 7th ಪೇ ಕಮಿಷನ್ ಆದ ನಂತರ ನಿವೃತ್ತಿ ನೌಕರಿಗೆ ಡಿಸಿಆರ್ಜಿ ಕಮ್ಯುಟೇಷನು ಗಳಿಕೆ ರಜೆ ನಗದೀಕರಣ ಮೊತ್ತವನ್ನು 1/7/2022ರಿಂದ 31/7/2024 ಅವಧಿಯಲ್ಲಿ ನಿವೃತ್ತರಾದವರಿಗೆ ಇದನ್ನು ಕೊಟ್ಟಿಲ್ಲ. 7ನೇ ವೇತನ ಆಯೋಗದಲ್ಲಿ ಅದನ್ನು ಪರಿಷ್ಕೃತ ಆದೇಶ ಹೊರಡಿಸಬೇಕು ಅಂತೇಳಿ ನಾವು ಇವತ್ತು ಕಪ್ಪು ಪಟ್ಟಿ ಧರಿಸಿ ಒಂದಿನ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀರಿ. ಸೊ ತಮ್ಮ ಅಧ್ಯಕ್ಷರು ಹೇಳಿದಂಗೆ ರಾಜ್ಯದ ಎಲ್ಲ ಕಡೆಯಲ್ಲಿ ಇವತ್ತು ಏಕಕಾಲಕ್ಕೆ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯಿಂದ ತಾವು ಧರಣಿ ಸತ್ಯಾಗ್ರಹದ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೀರಿ. ಸೊ ನಮ್ಮ ಜಿಲ್ಲೆಯಲ್ಲಿ ತಾವು ಇನ್ನು ನೀಡುತ್ತಿರುವ ಈ ಮನವಿಯನ್ನು ನಾವು ಇವತ್ತೇ ಸರ್ಕಾರಕ್ಕೆ ರವಾನಿಸ್ತೀವಿ. ಅದರ ಪ್ರತಿಯನ್ನು ಸಹ ತಮಗೆ ಮುಟ್ಟಿಸ್ತೀವಿ. ಸೊ ಸರ್ಕಾರವು ತಮ್ಮ ಬೇಡಿಕೆ ಕುರಿತು ಬಹಳ ಬೇಗನೆ ಕ್ರಮ ಕೈಗೊಳ್ಳಲಿ ಅಂತೇಳಿ ನಾವು ಸಹ ಸಂಪರವಾಗಿ ಇಚ್ಛಿಸುತ್ತೇವೆ. ಧನ್ಯವಾದ. ತಾವೆಲ್ಲ ನೋಡಿದ್ದೀರಿ, ಬಹಳಷ್ಟು ಪ್ರೀತಿಯಿಂದ ಮಾತನಾಡಿದಂತ ಜಿಲ್ಲಾಧಿಕಾರಿಗಳಿಗೆ ನಾವು ತುಂಬಾ ಚಿರುನಾಗಿದ್ದೇವೆ ಸರ್. ಹಾಗಾಗಿ ತಮ್ಮ ಪತ್ರ ಇವತ್ತೇನೆ ಮುಖೇನ ಹೋಗಿ ಅದಕ್ಕೊಂದು ಪ್ರತಿಯನ್ನು ಕೊಡ್ಲಿಕ್ಕೆ ತಾವೇ ಹೇಳಿದ್ರಿಂದ ನಾವೆಲ್ಲ ನೌಕರು ನಿಮಗೆ ಚಿರುನಾಗಿದ್ದೇವೆ ಸರ್. ದೇವರು ನಿಮಗೆ ಆಯುಷ್ಯ ಆರೋಗ್ಯ ಭಾಗ್ಯ ಕೊಡ್ಲಿ ಸರ್. ಥ್ಯಾಂಕ್ ಯು ಸರ್.